ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜೂನ್ 12. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 164ನೇ ಪುಟ. ಶಿರೋನಾಮೆ: ಮನೆಯ ಹೊರಗಡೆಯಲ್ಲಿ ಸಿಗುವ ಆರೋಗ್ಯ ಮತ್ತು ಸಂತೋಷ. ಈ ದಿನದ ಸತ್ಯವೇದದ ವಾಕ್ಯ: ಯೆಹೋವನೇ, ನಿನ್ನ ಕೈ ಕೆಲಸಗಳು ಎಷ್ಟೋ ವಿಧವಾಗಿವೆ, ಅವುಗಳನ್ನೆಲ್ಲ ಜ್ಞಾನದಿಂದಲೇ ಮಾಡಿದ್ದಿ. ಭೂಲೋಕವು ನಿನ್ನ ಆಸ್ತಿಯಿಂದ ತುಂಬಿರುತ್ತದೆ. ಕೀರ್ತನೆಗಳು 104ನೇ ಅಧ್ಯಾಯ 24ನೇ ವಚನ. ಮನೆಯ ಹೊರಗಿನ ಜೀವನದಿಂದ ಮಹಿಳೆಯರು, ಪುರುಷರು ಮತ್ತು ಮಕ್ಕಳು ಶುದ್ಧರಾಗುವ, ನಿಷ್ಕಪಟರಾಗುವ ಆಸೆಯನ್ನು, ಹಂಬಲವನ್ನು ಬಯಸುತ್ತಾರೆ. ಪ್ರಕೃತಿಯ ಅದ್ಭುತವಾದ ಔಷಧೀಯ ಸಂಪನ್ಮೂಲಗಳ ಚೈತನ್ಯಗೊಳಿಸುವ, ಪುನರುಜ್ಜೀವನಗೊಳಿಸುವ ಜೀವದಾಯಕ ಗುಣಗಳ ಪ್ರಭಾವದಿಂದ ದೇಹದ ಕ್ರಿಯೆಗಳು ಬಲಗೊಳ್ಳುತ್ತದೆ, ಬುದ್ಧಿಶಕ್ತಿಯು ಜಾಗೃತಗೊಳ್ಳುತ್ತದೆ, ಭಾವನಾ ಶಕ್ತಿ ಚೈತನ್ಯಗೊಳ್ಳುತ್ತದೆ, ಆತ್ಮದ ಚೈತನ್ಯವು ಉತ್ತೇಜಿತಗೊಳ್ಳುತ್ತದೆ. ಹಾಗೆಯೇ ದೇವರ ವಾಕ್ಯದ ಸೌಂದರ್ಯವನ್ನು ಮೆಚ್ಚಲು, ತಿಳಿದುಕೊಳ್ಳಲು ಮನಸ್ಸು ಸಿದ್ಧವಿರುತ್ತದೆ. ಶುದ್ಧ ಗಾಳಿಯಲ್ಲಿ ಆರೋಗ್ಯ ಮತ್ತು ಜೀವವು ತುಂಬಿದೆ. ಶುದ್ಧ ಗಾಳಿಯನ್ನು ದೇಹದ ಒಳಗೆ ಶ್ವಾಸಿಸಿದರೆ ಅದು ಇಡೀ ದೇಹ ವ್ಯವಸ್ಥೆಯ ಮೇಲೆ ಚೈತನ್ಯದ ಪ್ರಭಾವವನ್ನು ಬೀರುತ್ತದೆ. ಸ್ವತಃ ಪ್ರಕೃತಿ ಸೌಂದರ್ಯವೇ ಆತ್ಮವನ್ನು ಪಾಪದಿಂದ, ಲೋಕದ ಆಕರ್ಷಣೆಗಳಿಂದ ದೂರ ಮಾಡಿ, ಅದು ಪರಿಶುದ್ಧತೆ, ಶಾಂತಿ ಮತ್ತು ದೇವರ ಕಡೆಗೆ ನಡೆಸುತ್ತದೆ. ಈ ಕಾರಣಕ್ಕಾಗಿ ತಾನೇ ಮಣ್ಣಿನ ಕೃಷಿ ಎಂಬುದು ಮಕ್ಕಳು ಮತ್ತು ಯುವಕರಿಗೆ ಉತ್ತಮವಾದ ಕೆಲಸವಾಗಿದೆ. ಇದು ಪ್ರಕೃತಿ ಮತ್ತು ಪ್ರಕೃತಿಯನ್ನುಂಟು ಮಾಡಿದ ದೇವರೊಂದಿಗಿನ ಸಂಪರ್ಕಕ್ಕೆ ಅವರನ್ನು ಕರೆತರುತ್ತದೆ. ಅದು ಭಯಪಡುವ ಮಕ್ಕಳು ಮತ್ತು ಯುವಕರಿಗೆ ವಿಶೇಷವಾಗಿ ಅಮೂಲ್ಯವಾಗಿರುತ್ತದೆ. ಪ್ರಕೃತಿಯ ಅಧ್ಯಯನ ಮಾಡುವವನಿಗೆ ಆರೋಗ್ಯವೂ ಸಂತೋಷವೂ ಉಂಟಾಗುತ್ತದೆ. ಪ್ರಕೃತಿಯಿಂದ ಮೂಡಿದ ಪ್ರಭಾವ ಪ್ರಕಟಣೆಗಳು ಅವನ ಮನಸ್ಸಿನಿಂದ ಮಾಸಿ ಹೋಗುವುದಿಲ್ಲ, ಯಾಕೆಂದರೆ ಅವು ನಿರಂತರವಾಗಿ ಅವನ ಕಣ್ಣುಗಳ ಮುಂದೆ ಇರುವವುಗಳೊಂದಿಗೆ ಸಂಬಂಧ ಹೊಂದಿರುತ್ತದೆ. ಪ್ರಾಕೃತಿಕ ಜಗತ್ತಿನಲ್ಲಿ ದೇವರು ತನ್ನ ವಾಕ್ಯದ ನಿಧಿಯ ಮನೆಯನ್ನು ತೆಗೆಯುವ ಕೀಲಿಯನ್ನು ಇಟ್ಟಿದ್ದಾನೆ. ಅದನ್ನು, ಅಂದರೆ ಕೀಲಿಯನ್ನು, ಮಾನವ ಮಕ್ಕಳಿಗೆ ಕೊಟ್ಟಿದ್ದಾನೆ. ಕಾಣದಿರುವವುಗಳನ್ನು ಕಾಣುವವುಗಳಿಂದ ವಿವರಿಸಲಾಗಿದೆ. ದೈವಿಕ ಜ್ಞಾನ, ನಿತ್ಯತ್ವದ ಸತ್ಯ, ಅನಂತವಾದ ಕೃಪೆ ಇವುಗಳನ್ನು ದೇವರು ಉಂಟು ಮಾಡಿದವುಗಳಿಂದ ಅರ್ಥಮಾಡಿಕೊಳ್ಳಬಹುದು. ದೇವರು ನಮ್ಮ ಸಂತೋಷದಲ್ಲಿ ಹರ್ಷಿಸುವ ಕಾರಣದಿಂದ ಈ ಲೋಕವನ್ನು ಸುಂದರವಾಗಿಯೂ ರಮ್ಯವಾಗಿಯೂ ಮಾಡಿದ್ದಾನೆ. ಆರೋಗ್ಯ, ಉಲ್ಲಾಸ, ಚೈತನ್ಯ ಮತ್ತು ಉತ್ತಮವಾಗಿ ಅಭಿವೃದ್ಧಿ ಹೊಂದಿದ ಸ್ನಾಯುಗಳು ಮತ್ತು ಬುದ್ಧಿಶಕ್ತಿಯನ್ನು ಹೊಂದಲು ಮಕ್ಕಳು ಮತ್ತು ಯುವಕರು ಶುದ್ಧವಾದ ಗಾಳಿಯಲ್ಲಿರಬೇಕು. ಉತ್ತಮ ಕ್ರಮದ ಕೆಲಸ ಮತ್ತು ಖುಷಿಯ ವಾತಾವರಣವಿರಬೇಕು. ಹೆಮ್ಮೆ, ಅಹಂಕಾರ ಮತ್ತು ಐಷಾರಾಮಿ ಭೋಗಗಳಲ್ಲಿ ನಿಜವಾದ ಸಂತೋಷವು ಸಿಗುವುದಿಲ್ಲ. ಆದರೆ ದೇವರ ಸೃಷ್ಟಿಕಾರ್ಯದ ಮೂಲಕ ದೇವರೊಂದಿಗಿನ ನಿಕಟ ಸಂಬಂಧದಲ್ಲಿ ನಿಜವಾದ ಸಂತೋಷವು ಕಂಡುಬರುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.